ಯಾರು ಬೇರೆ ಯಾರು ಹಾಕಿ ನಮಗೆ ಗೊತ್ತಿಲ್ಲ ಸರ್ ಹಾಕಂದ್ರೆ ನಮಗೆ ಅಬ್ಜೆಕ್ಷನ್ ಏನಿಲ್ಲ ಚಲೋ ಕೆಲಸ ಹೇಳ್ತೀನಿ ರಂಗಣ್ಣ ನಮ್ಮ ಸಂಬಂಧ ಎಲ್ಲ ನಾವು ಬರಂಗಿಲ್ಲ ಅಲ್ಲಿ ಪಂಚಾಯತಿಗೆ ಅದಕ್ಕೋಸ್ಕರ ಈಗ ಎಲ್ಲರೂ ಬರತ್ ಕೂಡ ಇರ್ತಾರೆ ಕೆಲಸ ತಗೊಳೋದು ಎಲ್ಲಿಂದ ತಗೋಬೇಕು ಹೌದು ಸರ್ ನೀವು ಈಗ ಇರೋದೇ ಸ್ಟಾಫ್ ಕಡೆ ನಾನು ಹೇಳಕತ್ತೀನಲ್ಲ ಈಗ ಸ್ಟಾಫ್ ಎಲ್ಲಿದ್ದಾರೆ ಅವ್ರಿಗೆ ಯಾರು ಪಂಚಾಯತ್ ಒಂದು ನಿಮಿಷ ನಾನು ಇವತ್ತು ಬರ್ತೀರಾ ಎಂತ ದಿವಸ ಬರ್ತೀವಿ ಅಂತಂದು ನಾನು ಅದನ್ನೇ ಹೇಳಿದೆ ನಿಮಗೆ ಕೇಳ್ರಂಗಣ ಹೇಳ್ತೀನಿ ಈಗ ನಿಮಗೆ ಹೆಸರೂರು ಗ್ರಾಮ ಪಂಚಾಯತಿ ಎಷ್ಟು ಹೌಸಿಂಗ್ ಸೆಲೆಕ್ಷನ್ ಆಗೈತಿ ಅನ್ನೋದು ಎಷ್ಟು ಎಕ್ಸೆಪ್ಟ್ ಕೇಳಿದ್ವಿ ಅದ್ರಾಗ ಎಷ್ಟು ಕಂಪ್ಲೀಟ್ ಆಗ್ಯಾವ ಅನ್ನೋದು ಮೈನಸ್ ಮಾಡಕ್ಕೆ ಹೇಳ್ತೀನಿ ಈಗ ಹಾನ್ಗೋಗಿ ಎಷ್ಟು ಹೌಸಿಂಗ್ಸ್ ಅದಾವೆ ಅವ್ನು ದಿನ NMR ಹಾಕಿ ಕೊಡ್ತೀವಿ ರೈತರು ಏನಾದ್ರು ಇಲ್ಲ ಅಂದ್ರೆ ನಾವು ನಾಳೆ ಹೊಲಕ್ಕೆ ಕೊಡ್ತೀವಿ ಅಂದ್ರೆ ನಾವು ಆ NMR ಅದನ್ನ ಪೂರ ಮುಗಿಯೋ ತನಕ ಹಾಕಲ್ಲ ಆಗ್ಬಿಟ್ಟು ಅವ್ರಿಗೆ NMR ಹಾಕಿ ನಾವು NMR ಹಾಕಿ NMR ತಕ್ಕೊಡ್ತೀನಿ ಹೌಸಿಂಗ್ ನೀವೇನದಾವ ಇವತ್ತಿನ ಪ್ರಯಾರಿಟಿ ಮೇಲೆ ಹಾಕ್ಸ್ಕೊಡ್ತೀವಿ ಬಂದು GPS ಅಲ್ಲ GPS ಆಗ್ಬಿಟ್ಟಿರ್ತವೆ NMR ತೆಗಿಬೇಕು ಅಷ್ಟೇ ಹೌದು NMR ತೆಗಿಬೇಕು GPS ಆಗ್ಬಿಟ್ಟಿರ್ತವೆ ಹೌಸಿಂಗ್ NMR ತೆಗಿಬೇಕು ಅವ್ರ ಕೆಲಸ ಸ್ಟಾರ್ಟ್ ಐತೆ ಅಂದ್ರೆ ನಾನು ಹೋಗಿ ತೆಗಿಸ್ಕೊಡ್ತೀನಿ ಅಂತ ಆಯ್ತು ಈ ತಿಂಗಳನ್ನತ್ತೆ ನಿಮ್ದು ಏನಾಯ್ತದ ಪ್ರಯಾರಿಟಿ ಮ್ಯಾಗ NMR ಪೇಮೆಂಟು ಮಾಡಿಸ್ಕೊಡ್ತೀನಿ ದಮ್ ದೊಡ್ಡಿವು ಮಾಡಿಸ್ತೀನಿ ಕೆಲಸನ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಆಯ್ತಾ ಹಿಂಗಂತ ನೋಡಿ ಸಾಹೇಬ್ರು ಹೆಂಗ್ ಮಾಡೋಣಪ್ಪ ಅಲ್ಲ ನನ್ನ ಮತ್ತೆ ಇರೋದೆಲ್ಲ ಹೇಳಿದ್ದೀನಿ ಇದಕ್ಕೆ ಸ್ಪಂದನೆ ಮಾಡಿದ್ರೆ ಸರಿ ಈ ಸೋಮವಾರ ಇವತ್ತು ಹೌದಾ ನೀನು ಬಂದು ನೋಡಿ ನಿಮ್ಮ PDO ಬಂದು ನೋಡ್ರಿ ಆಯ್ತಾ ಮಧ್ಯಾಹ್ನ ಬರ್ತಾನಂತ ನಿಮ್ಮ ಇದ್ರಿಗೆ ಹೇಳಿ ಹೇಳ್ರಿ ಸರ್ ಕೇಳಿ ಮಾಡೋಣ ಅದು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಪ್ಪ ಇವತ್ತು ಎಡಿ ಸರ್ ಬರ್ತೀನಿ ಅಂದ್ರೆ ಸರ್ ಕರ್ಕೊಂಡು ಇವತ್ತು ಅಡ್ಡಾಡ್ತೀನಿ ಸರ್ ಅಡ್ಡಾಡ್ಕೊಂಡು ಕ್ಲಿಯರ್ ಮಾಡಿ ಆಯ್ತಾ 2 ತಿಂಗಳು ಇವತ್ತು ಬರ್ತೀನಿ ನಾಳೆ ಬರ್ತೀವಿ ಅವರು ಬರೋ ನಮ್ಗೆ ಅವ್ರಿಗೆ ಒಂದು 10 ಸಲ ಹೇಳಿದ್ದೀನಿ ನಾನು ಆದರೂ ಈಗ ಎಡಿ ಸರ್ ಯಾರು ಹೇಳಿದ್ರಿ ಎಡಿ ಸರ್ ಅಂತಂದು ಹೇಳಿ ನರೇಗಾಗೆ ಸಂಬಂಧಪಟ್ಟಂಗೆ ಅವ್ರು ಚೆಕ್ ಮೆಜರ್ಮೆಂಟ್ ಆಗ್ಬೇಕು ಅದ್ರಲ್ಲಿ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು 10 ಜನ ದೊಡ್ಡಿಗೆ ಬೇಕು ಈಗ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ಈಗ ಬಂದ್ರಪ್ಪ ಅಂತಂದ್ರೆ ಇವತ್ತು ಅಡ್ಡಾಡಿ ಕ್ಲಿಯರ್ ಮಾಡ್ಬೇಕು ನಾಳೆ 10 ಮಾಡ್ಬೇಕ್ರಿ ಒಮ್ಮೆ ನಾವು ಮಾಡಿದ್ರಿ ಒಬ್ಬರು ಇಬ್ರು ಬಿಟ್ಟು ಅಂತಂದ್ರೆ ಮತ್ತೆ ನಾವು ಅಷ್ಟು ಸಂತೋಷ ಕೇಳಿ ಒಂದು ನಿಮಿಷ ಈಗ ಯಾವ್ದು ನಮ್ದು ಏನಾಯ್ತು ನರೇಗದ್ದು ಪ್ರಯಾರಿಟಿ ಮ್ಯಾಗೆ ಪೇಮೆಂಟ್ ಮಾಡಬೇಕು ಅಂತ ಅವಕಾಶ ಇತ್ತು ಆ ಪ್ರಯಾರಿಟಿ ಮ್ಯಾಗೆ ಯಾವ್ದು ಮೊದಲು NMR ತೆಗ್ದಾರೆ ಈಗ ಅದೇ ವರ್ಷ 4 ದನ ದುಡ್ಡು ಹೇಗಿದ್ದಂದ್ರೆ ಆ 4 ದನ ದುಡ್ಡಲ್ಲಿ ಯಾರು ಫಸ್ಟ್ NMR ಇಶ್ಯೂ ಮಾಡಿದೀವಿ ಅವ್ರು ಪೇಮೆಂಟ್ ಮಾಡಕ್ ಅವಕಾಶ ಆಯ್ತು ಈಗ PDO ಬಂದಾರೆ ಈಗ ಹೇಳಿದ್ರು AD ಅವ್ರನ್ನ ಕರ್ಕೊಂಡು ಯಾವ್ಯಾವ ದನ ದುಡ್ಡು ಆಗ್ಯಾವ ಹೋಗ್ತೀನಿ ಸರ್ ಆ ಪರಿಶೀಲನೆ ಮಾಡ್ಕೊಂಡು ಚೆಕ್ ಮೆಜರ್ಮೆಂಟ್ ಸೈನ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡಿಬಿಟ್ಟು ನಾನು ಈ ತಿಂಗಳು ಪೂರ ಟೈಮ್ ಹೇಳಿನಿ ಅವ್ರಿಗೆ ಅಷ್ಟೊಳಗೆ ಮಾಡಿ ಎಲ್ಲಾನು ಪೇಮೆಂಟ್ ಮಾಡ್ಕೊಡು ಈಗ ಆಯ್ತು ಈಗ ಅವರು ಈಗ ಮುರುಡಿ ದೂರ ಆಗ್ತದೆ ನನಗೆ ಹೆಸರು ಅಲ್ಲಿ ಅಡ್ಡಾಡಕ್ಕಾಗೋದಿಲ್ಲ ಸರ್ ಚೇಂಜ್ ಮಾಡ್ಕೊಡಿ ಅಂತ ಒಂದು ರಿಕ್ವೆಷನ್ ಕೊಟ್ಟಾರೆ ಜಿಲ್ಲಾ ಪಂಚಾಯತ್ಗೆ ಕಳಿಸಿನಿ ಹಂಗೇನಾದ್ರೂ PDO ಈಗ ಅವ್ರಿಗೆ ನೀವೆಲ್ಲ ಪೇಮೆಂಟ್ ಮಾಡಿ ಇವನ್ನೆಲ್ಲ ಮಾಡಿದ ಮೇಲೆ ಅವ್ರು ಇಲ್ಲಿ ಮಾಡೋದು ಅದು ಕೇಳಿ ನಾನು ಹೇಳೋದನ್ನ ಈಗ ನಿಮಗೆ ಬಿಟ್ಟಿದ್ದು ನಮಗೆ ಬಿಟ್ಟಿದ್ದು ಅಂತ ಮಾತಾಡಬಾರ್ದು ಈಗ ನಾ ಆಯ್ತು ಸರ್ ನಮಗೆ ಪೇಮೆಂಟ್ ಹ್ಞೂ ಸರ್ ಅಂತ ಹೇಳ್ಬೇಕು ನಿಮಗೆ ಬಿಟ್ಟಿದ್ದಂದ್ರೆ ಅಲ್ಲಿ ಏನಕ್ಕ ಅಂದ್ರೆ ಎಂಪ್ಲಾಯ್ ನೋಡಿವೆ ನನ್ನಲ್ಲೇ ಭಿನ್ನಾಭಿಪ್ರಾಯ ಮೂಡಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಹೇಳೋದು ಕೇಳಿ ರಂಗಣ್ಣ ನಾನು ಹೇಳೋದು ಕೇಳಿ ಈಗ ಅವರು ಹೇಳಿದ್ದಾರೆ ಈಗ ನಿಮ್ಗೆ ಏನು ದನ ತೊಟ್ಟಿ ಅದಾವ ನಮ್ಮ ಹತ್ರ ಅನುದಾನ ಏನು ಲಭ್ಯತೆ ಐತೆ ಆ ಅನುದಾನ ಪೂರ್ಣ ಮುಗಿಯೋವರೆಗೆ ಅವ್ರು ಪೇಮೆಂಟನ್ನು ಮಾಡ್ತಾರೆ ಯಾವ್ಯಾವ ದನ ತೊಟ್ಟಿ ಕಂಪ್ಲೀಷನ್ ಆಗ್ಯಾವೆ ಕಂಪ್ಲೀಟ್ ಯಾವಾಗಿವೆ ಸ್ಥಳ ಪರಿಶೀಲನೆ ಮಾಡ್ಕೊಂಡು GPS ಫೋಟೋ ತಕೊಂಡು ಚೆಕ್ ಮೆಜರ್ಮೆಂಟ್ ಮಾಡಿ ಅವರು ನಮ್ಮ AD ಅವ್ರ ಚೆಕ್ ಮೆಜರ್ಮೆಂಟ್ ಪೇಮೆಂಟ್ ಮಾಡೋ ವ್ಯವಸ್ಥೆ ಮಾಡ್ತಾರೆ ಆಯ್ತಾ ಈಗ ದನ ದುಡ್ಡು ಪೇಮೆಂಟ್ ಮಾಡ್ತಾರೆ ನೀವು ಹೇಳಿದ್ರಲ್ಲ ಹೌಸಿಂಗ್ NMR ಮಾಡೋದನ್ನ ಅದನ್ನ ಇವತ್ತು ತರಿಸ್ಕೊಂಡು ಹೌಸಿಂಗ್ NMR ತೆಗೆದುಕೊಡೋ ವ್ಯವಸ್ಥೆ ಮಾಡ್ತಾರೆ